ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ PDO ನಾನ್ HK ಪೇಪರ್ 1 ಅಂದರೆ GK ಪೇಪರ್ದು ಕೀ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೇವಲ 5ರಿಂದ 10% ಮಾತ್ರ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಿಟ್ಟರೆ 90% ಕರೆಕ್ಟಾಗೇ ಇರುತ್ತೆ. ನಾನು ತಗೊಂಡಿರೋದು ಪೇಪರ್ದು ವರ್ಷನ್ ಕೋಡ್ ಬಂದು D ಆಗಿರುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಮೊದಲನೇ ಕ್ವಶನ್, ಇಲ್ಲಿ ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು DP ಮುಖರ್ಜಿ ಅನ್ನೋವಂಥದ್ದು. ಎರಡನೇ ಕ್ವಶನು, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು 2 ಹೇಳಿಕೆ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಮೂರನೇ ಕ್ವಶನು, ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಿಕೆಯಾಗುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು AC ಮತ್ತು E ಅನ್ನುವಂಥದ್ದು. ನಾಲ್ಕನೇ ಕ್ವಶನ್ನು, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ, ಒಂದು ಪ್ರತಿಪಾದನೆ ಮತ್ತು ಇನ್ನೊಂದು ಕಾರಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ನಾನಿಲ್ಲಿ ಕೇವಲ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ, ಇಲ್ಲಾಂದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನಾಲ್ಕನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3ನೇದು A ಸರಿ ಆದರೆ R ತಪ್ಪು ಅನ್ನುವಂಥದ್ದು. ಐದನೇ ಕ್ವಶನು, ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದವರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು GS ಗುರ್ರೆ ಅಂತಕ್ಕಂಥದ್ದು. ಆರನೇ ಕ್ವಶನು, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಅಧಿನಿಯಮ ಮತ್ತು ಸ್ಥಾಪಿಸಲಾದ ವರ್ಷಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಸರಿಯಾಗಿರ್ತಕ್ಕಂಥದ್ದು. ಏಳನೇ ಕ್ವಶನು, ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಭೀಮಸೇನ ಜೋಶಿ ಅಂತಕ್ಕಂಥದ್ದು. ಎಂಟನೇ ಕ್ವಶನು, ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಸಂಕೇತವನ್ನು ಆರಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು D, A, B ಮತ್ತು C ಅಂತಕ್ಕಂಥದ್ದು. ಒಂಬತ್ತನೇ ಕ್ವಶನು, ಸೀಸಾಹ ಮತ್ತು ಬಾಹುರಕ್ಕೆ ತಂತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಕವಚಗಳು ಅನ್ನುವಂಥದ್ದು. ನೆಕ್ಸ್ಟು 10ನೇ ಕ್ವಶನ್, ವಿಜಯನಗರ ಕಾಲದಲ್ಲಿ ಆಯಗರ್ ಪದ್ಧತಿಯು ಸ್ವಯಂ ಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು, ಕೆಳಗಿನ ಯಾವ ಹೇಳಿಕೆಗಳು ಆಯಗರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಈ ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗದವರು ಮತ್ತು ಅವರ ತದನಂತರದ ಹಂತದವರಾದ ನಾಡಗೌಡರು ಗ್ರಾಮದಲ್ಲಿ ಹೆಚ್ಚುವರಿ ಉತ್ಪನ್ನಕ್ಕಾಗಿ ರೈತರನ್ನು ಶೋಷಣೆ ಮಾಡಿದರು ಅನ್ನುವಂಥದ್ದು. 11ನೇ ಪ್ರಶ್ನೆ, ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಸಿಂಗರಾಯರಿ ಅನ್ನುವಂಥದ್ದು. 12ನೇ ಕ್ವಶನು, ಕೆಳಕಂಡವುಗಳನ್ನು ಸರಿ ಹೊಂದಿಸಿ ಬರೀರಿ ಅಂತ ಕೇಳಿದರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ 12ನೇ ಕ್ವಶನ್ಗೆ ಆಪ್ಷನ್ 4ನೇದು ಸರಿಯಾಗಿರ್ತಕ್ಕಂಥದ್ದು. 13ನೇ ಕ್ವಶನು, ಮಿಷನ್ ಟು ದ ಮೈಸೂರು ಎಂಬುದು ಯಾರು ಬರೆದ ಪ್ರವಾಸ ಕಥನ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ವಿಲಿಯಂ ಆರ್ಥರ್ ಅನ್ನುವಂಥದ್ದು. 14ನೇ ಪ್ರಶ್ನೆ, ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಎ ಜರ್ನಿ ಫ್ರಮ್ ಮದ್ರಾಸ್ ಥ್ರೂ ಕಂಟ್ರೀಸ್ ಆಫ್ ಮೈಸೂರು, ಕೆನಡಾ ಆ್ಯಂಡ್ ಮಲಬಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ, ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಇಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಸರಿಯಾದ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದಕ್ಕೆ ಆಪ್ಷನ್ 3ನೇದು ಸರಿಯಾಗಿರುವಂಥ ಉತ್ತರ. A, B ಮತ್ತು C ಅನ್ನುವಂಥದ್ದು ಸರಿಯಾಗಿರೋ ಉತ್ತರ ಆಗಿರುತ್ತೆ. 16ನೇ ಕ್ವಶನು, 2ನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದನ್ನ ನೋಡೋದಾದರೆ ಆಪ್ಷನ್ 3ನೇದು ಸರಿಯಾಗಿರುವಂಥ ಉತ್ತರ. A ಮತ್ತು C ಅನ್ನುವಂಥದ್ದು ಸರಿಯಾಗಿರೋ ಉತ್ತರ ಆಗಿರುತ್ತೆ. 17ನೇ ಕ್ವಶನ್, ಚಾಲುಕ್ಯ ದೊರೆ ಜಗದೇಕಮಲ್ಲ ವಿರಚಿತ ಕಾವ್ಯಾವಲೋಕನ ಕೃತಿ 12ನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು, ಆ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು 2ನೇ ನಾಗವರ್ಮನ ಭಾಷಾಭೂಷಣ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನು, ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ದ್ವೈತ ಸಿದ್ಧಾಂತ ಅನ್ನುವಂಥದ್ದು. ನೆಕ್ಸ್ಟು, ನಾಥ ಪಂಥ ಸಂಪ್ರದಾಯದ ನವನಾಥ 9 ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಅರಳೆಪೇಟೆಯ ತೋಟದ ವೀರಭದ್ರ ದೇವಾಲಯ ಅನ್ನುವಂಥದ್ದು. 20ನೇ ಕ್ವಶನು, ಚಿಕ್ಕದೇವರಾಜ ಒಡೆಯರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದನ್ನ ನೋಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು A, B ಮತ್ತು C ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ.
21ನೇ ಕ್ವಶನು ತತ್ವಾರ್ಥ ರಾಜ್ಯವಾರ್ತಿಕ ಇದರ ಕರ್ತೃ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಆಕಳಂಕ ಅನ್ನುವಂಥದ್ದು. 22ನೇ ಕ್ವಶನು ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಅಧಿನಿಯಮ 2013ಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಸಂಕೇತವನ್ನು ಆರಿಸಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಎ ಮತ್ತು ಬಿ ಎರಡೂ ಸರಿ ಅನ್ನುವಂಥದ್ದು. 23ನೇ ಕ್ವಶನು ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಇದರಲ್ಲೂ ಸಹ ಸರಿಯಾದ ಸಂಕೇತವನ್ನು ಆರಿಸಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಎ ಬಿ ಮತ್ತು ಸಿ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. 24ನೇ ಕ್ವಶನು ಈ ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತನಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಡಾಕ್ಟರ್ ಬಿ ಲಾಲ್ ಅನ್ನುವಂಥದ್ದು. 25ನೇ ಕ್ವಶನು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಹಾಗೆ ಇಲ್ಲಿ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 26ನೇ ಕ್ವಶನ್ ಈ ಕೆಳಕಂಡವರ ಪೈಕಿ ಸಂವಿಧಾನದ ಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥದ್ದು. 27ನೇ ಕ್ವಶನ್ ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದು ಹಾಕಿದರು ಅಂತ ಕೇಳಿದರೆ ಇದಕ್ಕೂ ಸಹ ಸರಿಯಾದ ಉತ್ತರ ಆಪ್ಷನ್ 3ನೇದು ಸರ್ ಚಾರ್ಲ್ಸ್ ಮೆಟ್ಕಾಫ್ ಅನ್ನುವಂಥದ್ದು. 28ನೇ ಕ್ವಶನ್ನು 3ನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಪ್ಯಾರಿಸ್ ಒಪ್ಪಂದ. 29ನೇ ಕ್ವಶನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಕೇಂದ್ರ ಲೋಕಸೇವಾ ಆಯೋಗ. 30ನೇ ಕ್ವಶನ್ನು ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದಕ್ಕೆ ಕಾನೂನು ಅಧಿಪತ್ಯ ಅನ್ನುವಂಥದ್ದು ಸರಿಯಾದ ಉತ್ತರ. 31ನೇ ಕ್ವಶನ್ನು ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಯಾವುದು ಅಂತ ಕೇಳಿದರೆ ಇದಕ್ಕೆ 4ನೇ ಆಪ್ಷನ್ನು ಅನುಚ್ಛೇದ 311 ಅನ್ನುವಂಥದ್ದು ಸರಿಯಾದ ಉತ್ತರ. 32ನೇ ಕ್ವಶನ್ನು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 4ನೇದು ಈಗಿನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅನ್ನುವಂಥದ್ದು. 33ನೇ ಕ್ವಶನು ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಎ ಮತ್ತು ಬಿ ಅನ್ನುವಂಥದ್ದು. 34ನೇ ಕ್ವಶನು ಅಧ್ಯಾದೇಶವು ಇಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದೆ, ಯಾವ್ಯಾವು ನಿಜ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಬಿ ಸಿ ಮತ್ತು ಡಿ ಮಾತ್ರ ಅನ್ನುವಂಥದ್ದು. ನೆಕ್ಸ್ಟು 35ನೇ ಕ್ವಶನ್ ಭಾರತದಲ್ಲಿ ಓಂಬಡ್ಸ್ಮನ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ಸರಿಯಾದ ಉತ್ತರ ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಅನ್ನುವಂಥದ್ದು. 36ನೇ ಕ್ವಶನು ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಈ ಆಡಳಿತ ಉಪಕ್ರಮವಾಗಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 3ನೇದು ಕುಟುಂಬ ಅನ್ನುವಂಥದ್ದು ಸರಿಯಾದ ಉತ್ತರ. 37ನೇ ಕ್ವಶನು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಎ ಮತ್ತು ಸಿ ಮಾತ್ರ ಸರಿಯಾಗಿರ್ತಕ್ಕಂಥದ್ದು. 38ನೇ ಕ್ವಶನು ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ 3ನೇದು ಆನ್ಸರು ಡೋಪ್ಲರ್ ಪರಿಣಾಮ ಅನ್ನುವಂಥದ್ದು. 39ನೇ ಕ್ವಶನು ಭಾರತೀಯ ನ್ಯಾಯ ಸಂಹಿತೆ 2023 ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಎ ಬಿ ಮತ್ತು ಸಿ ಎಲ್ಲವೂ ಅನ್ನುವಂಥದ್ದು. 40ನೇ ಕ್ವಶನು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ 4ನೇ ಆಪ್ಷನ್ ಸರಿಯಾಗಿರುವಂಥ ಉತ್ತರ 248 ಅನ್ನುವಂಥದ್ದು. 41ನೇ ಕ್ವಶನ್ನು ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತವೆ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಡೇನಿಯಲ್ ಲರ್ನರ್ ಅನ್ನುವಂಥದ್ದು. 42ನೇ ಕ್ವಶನು ಈ ಕೆಳಕಂಡ ಯಾವ ಆಯ್ಕೆಯು MK ರಂಜಿತ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ 21ನೇ ಅನುಚ್ಛೇದದ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗವಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ.
43ನೇ ಕ್ವಶನು ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಬಿ, ಸಿ ಮತ್ತು ಡಿ ಅನ್ನುವಂಥದ್ದು. 44ನೇ ಕ್ವಶನು ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಬರ್ನೌಲಿಯ ತತ್ವ ಅನ್ನುವಂಥದ್ದು. 45ನೇ ಕ್ವಶನು ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಮೇಲಿನ ಎಲ್ಲವೂ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 4ನೇದು ಸರಿಯಾಗಿರುವಂಥದ್ದು. 46ನೇ ಕ್ವಶನ್ ಅಶೋಕ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಬಿ ಮತ್ತು ಸಿ ಅನ್ನುವಂಥದ್ದು. 47ನೇ ಕ್ವಶನು ಪಂಚಾಯತ್ ರಾಜ್ ವಿಷಯವು ಭಾರತ ಸಂವಿಧಾನದ ಡ್ಯಾಶ್ ಎಲ್ಲಿದೆ ಅಂತ ಕೇಳಿದರೆ ಇದಕ್ಕೆ 3ನೇದು ರಾಜ್ಯ ಪಟ್ಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 48ನೇ ಕ್ವಶನು ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಬಿ ಮಾತ್ರ ಅನ್ನುವಂಥದ್ದು. 49ನೇ ಕ್ವಶನ್ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಎ, ಬಿ ಮತ್ತು ಸಿ ಎಲ್ಲವೂ ಅನ್ನುವಂಥದ್ದು. ನೆಕ್ಸ್ಟ್ 50ನೇ ಕ್ವಶನು ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಇಲ್ಲಿ ನೀಡಲಾಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಎ, ಬಿ ಮತ್ತು ಸಿ ಮಾತ್ರ ಸರಿವೆ ಅನ್ನುವಂಥದ್ದು. 51ನೇ ಕ್ವಶನು ಗ್ರಾಮ ಪಂಚಾಯತ್ಗಳ ಅಧಿಕಾರಗಳು, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು 11ನೇ ಅನುಸೂಚಿ ಅನ್ನುವಂಥದ್ದು. 52ನೇ ಕ್ವಶನ್ ಸಂವಿಧಾನದ ಭಾಗ 11B ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಸಹಕಾರ ಸಂಘಗಳು ಅನ್ನುವಂಥದ್ದು. 53ನೇ ಕ್ವಶನು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ 186ನೇ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳು ಯಾವುವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಎ, ಸಿ ಮತ್ತು ಡಿ ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು. 54ನೇ ಕ್ವಶನ್ನು ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೇಳಿದರೆ ಈ ಕಡೆ ರಾಜ್ಯ ಹಣಕಾಸು ಆಯೋಗ, ಈ ಕಡೆ ಅಧ್ಯಕ್ಷರುಗಳನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಹೊಂದಿಸಿ ಬರೆಯಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಸರಿಯಾದ ಉತ್ತರ ಆಗಿರುತ್ತೆ. 55ನೇ ಕ್ವಶನ್ನು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಹಾಗೆ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಎ, ಬಿ ಮತ್ತು ಸಿ ಎಲ್ಲವೂ ಅನ್ನುವಂಥದ್ದು. 56ನೇ ಕ್ವಶನ್ನು ಈ ಕೆಳಕಂಡ ಯಾವುವು ಜಲಜೀವನ್ ಮಿಷನ್ನ ಧ್ಯೇಯೋದ್ದೇಶಗಳಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಎ, ಸಿ ಮತ್ತು ಡಿ ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ 57ನೇ ಕ್ವಶನು ಈ ಕೆಳಕಂಡ ಯಾವ ಸಮಿತಿಯು ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ ಅಂತ ಕೇಳಿದರೆ ಇದಕ್ಕೆ 3ನೇದು ಬಲವಂತರಾಯ್ ಮೆಹ್ತಾ ಸಮಿತಿ ಅನ್ನುವಂಥದ್ದು. 58ನೇ ಕ್ವಶನು ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಹಾಗೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಎಲ್ಲ 4 ಅನ್ನುವಂಥದ್ದು. 59ನೇ ಕ್ವಶನ್ ಈ ತ್ಯಾಜ್ಯ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಹೇಳಿಕೆಗಳು ಯಾವುವು ಸರಿಯಾಗಿವೆ ಅಂತ ಕೇಳಿದರೆ ಈ ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಆಪ್ಷನ್ 3ನೇದು ಬಿ ಮತ್ತು ಸಿ ಮಾತ್ರ ಅನ್ನುವಂಥದ್ದು. 60ನೇ ಕ್ವಶನು ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಿಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಜಾರಿಗೊಳಿಸಿದ ವರ್ಷ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು 2003ರಲ್ಲಿ. 61ನೇ ಕ್ವಶನ್ ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಹಾಗೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದಕ್ಕೆ ಆಪ್ಷನ್ 3ನೇದು ಕೇವಲ 3 ಮಾತ್ರ ಅನ್ನುವಂಥದ್ದು. 62ನೇ ಕ್ವಶನ್ಗೆ ಭಾರತ ಸಂವಿಧಾನದ 11ನೇ ಅನುಸೂಚಿಯಲ್ಲಿ ಈ ಕೆಳಕಂಡ ಯಾವುದನ್ನು ಸೇರ್ಪಡೆಗೊಳಿಸಲಾಗಿದೆ, ಇಲ್ಲಿ ಕೆಳಗೆ ನೀಡಲಾಗಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1ನೇದು ಎಲ್ಲವೂ ಸರಿಯಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ 63ನೇ ಕ್ವಶನು 1996ರ ಪೇಸಾ ಅಧಿನಿಯಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಗುಡ್ಡಗಾಡು ಜಮುನಾ ಸಮುದಾಯದ ಸ್ವಯಂ ಆಡಳಿತ ಅನ್ನುವಂಥದ್ದು ಸರಿಯಾದ. 64ನೇ ಕ್ವಶನ್ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕದ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಪಂಚಮಿತ್ರ ಅನ್ನುವಂಥದ್ದು. 65ನೇ ಕ್ವಶನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವುದಕ್ಕೆ ಈ ಕೆಳಗಿನ ಯಾವ ಪರಿಶೀಲನಾಂಶಗಳನ್ನು 3ನೇ ರಾಜ್ಯ ಹಣಕಾಸು ಆಯೋಗಕ್ಕೆ ನೀಡಿಲ್ಲ ಅಂತ ಕೇಳಿದರೆ ಇದಕ್ಕೆ 4ನೇ ಆಪ್ಷನ್ನು ಸ್ಥಳೀಯ ಸ್ವಯಂ ಸರ್ಕಾರಿ ಸಂಸ್ಥೆಗಳ ದಕ್ಷತೆಗಾಗಿ ಅವುಗಳ ಪುನರ್ರಚನೆ ಸರಿಯಾದ ಉತ್ತರ ಆಗಿರುತ್ತೆ. 66ನೇ ಕ್ವಶನ್ನು
ಕೋಲಾರದ ಎಲೆ ಮೂಗಿನ ಬಾವಲಿ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಎ ಮಾತ್ರ ಅನ್ನುವಂಥದ್ದು. ನೆಕ್ಸ್ಟ್ 67ನೇ ಕ್ವಶನು, ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಮೂರನೇದು ಮಾಹಿತಿ ಕಣಜ ಅನ್ನುವಂಥದ್ದು ಸರಿಯಾದ ಉತ್ತರ. 68ನೇ ಕ್ವಶನ್, ಇದು ಮ್ಯಾಥ್ಸ್ದು ಕ್ವಶನ್ ಆಗಿರುತ್ತೆ. ಇದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಕೇವಲ ನನ್ನ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು 80 ಅನ್ನುವಂಥದ್ದು. 69ನೇ ಕ್ವಶನು, ಈ ಕೆಳಕಂಡ ಸಾಫ್ಟ್ವೇರ್ಗಳಲ್ಲಿ ಯಾವುದು ಕ್ಷಯರೋಗಿಗಳ ಡೇಟಾಗೆ ಸಂಬಂಧಿಸಿದಂತೆ ಸಾರ್ವತ್ರಿಕ ಪ್ರವೇಶದ ಮೇಲ್ವಿಚಾರಣೆಗೆ ಅವಕಾಶ ಕಲ್ಪಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ನಿಕ್ಷಯ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 70ನೇ ಕ್ವಶನ್ನು, ಕೆಲವು ಇಲ್ಲಿ ಹೇಳಿಕೆಗಳು ಮತ್ತು ನಿರ್ಣಯಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಯಾವುದು ಸರಿಯಾಗಿದೆ ತಪ್ಪಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ನಿರ್ಣಯ 1 ಅಥವಾ 2 ಯಾವುದನ್ನು ಬೆಂಬಲಿಸುವುದಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 71ನೇ ಕ್ವಶನ್ನು, ಇದು ಸಹ ಮ್ಯಾಥ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ ಕೇವಲ ನಾನು ಆನ್ಸರ್ ಮಾತ್ರ ಹೇಳ್ಬಿಡ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು 25 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 72ನೇ ಕ್ವಶನ್ನು, ಇದು ಮ್ಯಾಥ್ಸ್ ಕ್ವಶನ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದಾಗಿರುತ್ತೆ. 25 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 73ನೇ ಕ್ವಶನಲ್ಲಿ ಇಲ್ಲಿ ಒಂದು ರೇಖಾಚಿತ್ರನ ಕೊಟ್ಟಿದ್ದಾರೆ, ಇದನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ನೀವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದಾಗಿರುತ್ತೆ. 7:9 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 74ನೇ ಕ್ವಶನ್ಗೆ ಒಂದು ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಆಪ್ಷನ್ 3ನೇದು 19.5 km/h ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗಿರುತ್ತೆ. 75ನೇ ಕ್ವಶನ್ಗೆ ಆನ್ಸರ್ ನೋಡ್ಬಿಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಸರಿಯಾದ ಉತ್ತರ ಆಗಿರುತ್ತೆ. ಈ ಚಿಹ್ನೆಗಳನ್ನ ಬದಲಾಯಿಸಿದರೆ ಇಲ್ಲಿ ಇರ್ತಕ್ಕಂಥ ಆನ್ಸರ್ ಬರುವಂಥದ್ದು 32,200 ಅನ್ನುವಂಥದ್ದು. 76ನೇ ಕ್ವಶನ್ಗೆ ಇಲ್ಲಿ ವಿತ್ತೀಯ ಕೊರತೆ ಪದದ ಅರ್ಥವೇನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 77ನೇ ಕ್ವಶನು, ಇಲ್ಲಿ ಅನುಚ್ಛೇದ ಕೊಟ್ಟಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ನಿಬಂಧನೆ ಕೊಟ್ಟಿದ್ದಾರೆ, ಇದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಸರಿಯಾಗಿರುವಂಥದ್ದು. 78ನೇ ಕ್ವಶನ್ನಲ್ಲಿ ಇಲ್ಲೂ ಸಹ ಹೊಂದಿಸಿ ಬರೆಯಿರಿ ಕೇಳಿದರೆ, ಒಂದು ಕಡೆ ಸುಧಾರಣೆ ಇನ್ನೊಂದು ಕಡೆ ಪರಿಣಾಮ ಕೇಳಿದರೆ ಇದನ್ನು ಹೊಂದಿಸಿ ಬರೆಯಬೇಕಾಗತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಸರಿಯಾಗಿರುವಂಥದ್ದು. 79ನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು 1991ರಲ್ಲಿ ಭಾರತದಲ್ಲಿ ಪರಿಚಯಿಸಲಾದ ಆರ್ಥಿಕ ಸುಧಾರಣೆಗಳ ಭಾಗವಾಗಿರಲಿಲ್ಲ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 2ನೇದು ಬ್ಯಾಂಕುಗಳ ರಾಷ್ಟ್ರೀಕರಣ. 80ನೇ ಕ್ವಶನ್ನು, ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅನ್ನುವಂಥದ್ದು. 81ನೇ ಕ್ವಶನಲ್ಲಿ ಇಲ್ಲಿ ಸಮರ್ಥನೆ ಕೊಟ್ಟಿದ್ದಾರೆ, ಹಾಗೆ ಕಾರಣವನ್ನು ಸಹ ಕೊಟ್ಟಿದ್ದಾರೆ. ಯಾವ್ಯಾವ ಸರಿಯಾಗಿರುತ್ತೆ ಮತ್ತು ಯಾವ್ಯಾವ ತಪ್ಪಾಗಿರುತ್ತೆ ಅನ್ನೋಂಥದ್ದನ್ನ ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಎ ಮತ್ತು ಆರ್ಗಳೆರಡು ನಿಜ ಮತ್ತು ಆರ್ ಇದು ಎಯ ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 82ನೇ ಕ್ವಶನು, ಕರ್ನಾಟಕ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಹೇರಳವಾಗಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು. 83ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಗಗಳು ಯಾವುವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ ಅನ್ನುವಂಥದ್ದು. 84ನೇ ಕ್ವಶನು, ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕೆಲವೊಂದಷ್ಟು, ಇಲ್ಲಿ ಹೇಳಿಕೆಗಳು ಯಾವ್ಯಾವ ಸರಿಯಾಗಿವೆ ಅನ್ನುವಂಥದ್ದನ್ನ ನಾವು ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ನೇದು 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು. 85ನೇ ಕ್ವಶನು, ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯುತ್ತವೆ ಅಂತ ಕೇಳಿದರೆ ಇದಕ್ಕೆ 3ನೇ ಆಪ್ಷನ್ ಸರಿಯಾಗಿರೋ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅನ್ನುವಂಥದ್ದು. 86ನೇ ಕ್ವಶನು, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಇಲ್ಲಿ ನೀಡಲಾದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು ಮೇಲಿನ ಎಲ್ಲ ಜೋಡಿಗಳು ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 87ನೇ ಕ್ವಶನು, ಭಾರತದಲ್ಲಿ ಸ್ಥಳೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ 12 ಗಂಟೆ ಇರುವಾಗ ಪ್ರಪಂಚದ ಇನ್ನೊಂದು ಸ್ಥಳದಲ್ಲಿ ಜನರು ಮುಂಜಾನೆಯ 6 ಗಂಟೆಗೆ ತಮ್ಮ ಕಾಫಿಯನ್ನು ಸೇವಿಸುತ್ತಿದ್ದಾರೆ, ಹಾಗಾದರೆ ಆ ಸ್ಥಳದ ರೇಖಾಂಶವು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4ನೇದು 7 ಡಿಗ್ರಿ 30 ನಿಮಿಷಗಳ ಪಶ್ಚಿಮ ಅನ್ನುವಂಥದ್ದು. ನೆಕ್ಸ್ಟ್ 88ನೇ ಕ್ವಶನ್ನು, ಪ್ರತಿಯೊಂದು ಭೂಕಂಪನ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಎಲ್ ಅನ್ನುವಂಥದ್ದು. 89ನೇ ಕ್ವಶನ್ನು,
ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡ ಸಂಚಯನ ವೈಲಕ್ಷಣಗಳಾಗಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ನದಿಯ ತಿರುವು ಅನ್ನುವಂಥದ್ದು. 90ನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆಯ ಸಾಗರ ಪ್ರವಾಹವಾಗಿದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 4ನೇದು ಸರಿಯಾದ ಉತ್ತರ ಗಲ್ಫ್ ಸ್ಟ್ರೀಮ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಪರಿವರ್ತನಾ ಗೋಳ ಅನ್ನುವಂಥದ್ದು. ನೆಕ್ಸ್ಟ್ 92ನೇ ಕ್ವಶನ್ನು, ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ ಜ್ವಾಲಾಮುಖಿಯ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಗಯೋಡ್ಸ್ ಎಂದು ಕರೆಯಲಾಗುತ್ತದೆ, ಆಪ್ಷನ್ 4. 93ನೇ ಕ್ವಶನ್ನು, ಈ ಕೆಳಗಿನ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರಾ ಮರುಭೂಮಿಯಲ್ಲಿ ಬೀಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 4ನೇದು ಹರ್ಮಟನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 94ನೇ ಕ್ವಶನು, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುವು ಸರಿಯಾದ ಹೊಂದಿಕೆಯಾಗುತ್ತವೆ ಅಂತ ಕೇಳಿದರೆ ಇಲ್ಲಿ ವನ್ಯಜೀವಿ ಅಭಯಾರಣ್ಯ ಕೊಟ್ಟಿದ್ದಾರೆ, ಅದು ಯಾವ ಜಿಲ್ಲೆಯಲ್ಲಿ ಇದೆ ಅನ್ನೋಂಥದ್ದನ್ನ ನಾವು ಸರಿಯಾಗಿ ಗುರುತಿಸಬೇಕು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಎ ಮತ್ತು ಬಿ ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 95ನೇ ಕ್ವಶನು, ಮಾಂಜ್ರಾ ಮತ್ತು ಕಾರಂಜ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ವ್ಯವಸ್ಥೆಗಳನ್ನು ರೂಪಿಸಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ವೃಕ್ಷ ಮಾದರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. 96ನೇ ಕ್ವಶನ್, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗುತ್ತವೆ, ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು 3 ಹೊಂದಿಕೆಗಳು ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು. 97ನೇ ಕ್ವಶನು, ಬಾಬ್ ಎಲ್ ಮಾಂಡೇಬ್ ಜಲಸಂಧಿಯು ಈ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಪರ್ಷಿಯನ್ ಕೊಲ್ಲಿಯನ್ನು ಓಮನ್ ಕೊಲ್ಲಿಯೊಂದಿಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 98ನೇ ಕ್ವಶನ್ನು, ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು 15 ಅನ್ನುವಂಥದ್ದು. 99ನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಪರ್ಯಾಯ ದ್ವೀಪದ ನದಿಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3ನೇದು ಗೋದಾವರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೊದಲನೇದು ಅನ್ಯ ಸಂಸ್ಕೃತಿಯೊಂದಿಗಿನ ಸೇರ್ಪಡೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು PDO ನಾನ್ HKದು ಪೇಪರ್ 1 ಅಂದರೆ GK ಪೇಪರ್ನ ಕೀ ಆನ್ಸರ್ ಇದಿಷ್ಟಾಗಿತ್ತು. ಇದರಲ್ಲಿ ಕೇವಲ ಒಂದು 5ರಿಂದ 10% ಮಾತ್ರ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ವೀಡಿಯೋನ ಮಾಡೋದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.